ಮಂಡ್ಯ ಕ್ಷೇತ್ರದಲ್ಲಿ ಸದ್ಯಕ್ಕೆ ಲೋಕಸಭೆ ಚುನಾವಣೆಯ ಕಾವು ದಿನಕ್ಕೆ ಜೋರಾಗ್ತಾನೆ ಇದೆ. ನಿಖಿಲ್ ಗೆಲುವಿಗೆ ಸಿಎಂ ಅವರು ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ನಾಯಕರ ಜೊತೆ ಸಿಎಂ ಅವರು ಸಮಾಲೋಚನೆ ನಡೆಸಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು. ಅದರಲ್ಲಿ ಮಂಡ್ಯದಲ್ಲಿರುವಂತಹ ಶಾಸಕರು, ಸಂಸದರು, ಪ್ರಮುಖ ನಾಯಕರನ್ನ ಕರೆದು ಸಮಾಲೋಚನೆಯನ್ನು ನಡೆಸಿದ್ರು. ಮಂಡ್ಯ ಜಿಲ್ಲೆ ನಾಯಕರ ಜೊತೆ ಸದ್ಯಕ್ಕೆ ಪಲ್ಸ್ ಹೇಗಿದೆ, ಜನರ ಟಾಕ್ ಏನಿದೆ, ಇದರ ಬಗ್ಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಮೀಟಿಂಗ್ ಅನ್ನ ನಡೆಸಿದ್ರು. ಮಂಡ್ಯ ಜಿಲ್ಲೆಯ ಶಾಸಕರು, ಸಚಿವರು, ಸಂಸದರು, ಎಂಎಲ್ಸಿಗಳು ಅವರ ಜೊತೆ ಚರ್ಚೆಯನ್ನು ನಡೆಸಿರೋದು. ಚರ್ಚೆಯಲ್ಲಿ ಪುಟ್ಟರಾಜು ಅವರು, ಡಿಸಿ ತಮ್ಮಣ್ಣ, ಶಾಸಕ ಅನುದಾನಿ, ಎಂಪಿ ಶಿವರಾಮೇಗೌಡ, ಅದೇ ರೀತಿಯಾಗಿ ಶ್ರೀಕಂಠೇಗೌಡರು ಎಂಎಲ್ಸಿ, ಜೆಡಿಎಸ್ನ ಎಂಎಲ್ಸಿ ಅವರು ಕೂಡ ಭಾಗವಹಿಸಿದ್ರು. ಇವರೆಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಯಿತು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕಾ, ನಿಲ್ಲಿಸಿದ್ರೆ ಏನಾಗ್ಬೋದು, ಸದ್ಯಕ್ಕೆ ಜನ ಏನು ಹೇಳ್ತಿದ್ದಾರೆ, ಮಂಡ್ಯ ಕ್ಷೇತ್ರದಲ್ಲಿ ಸದ್ಯಕ್ಕೆ ವಾತಾವರಣ ಹೇಗಿದೆ, ಟಾಕ್ ಹೇಗಿದೆ, ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಜನರು ನಿಜಕ್ಕೂ ಆಶೀರ್ವಾದ ಮಾಡ್ತಾರಾ ಅಥವಾ ಏನಾದರೂ 50-50 ಅನ್ನೋ ರೀತಿಯಾಗಿ ಅಲ್ಲಿ ಇದೆಯಾ ಟಾಕ್ ಅನ್ನೋದು. ಯಾವೆಲ್ಲ ಮುಖಂಡರು ಜೆಡಿಎಸ್ಗೆ ಬೆಂಬಲಿಸ್ತಾರೆ, ಕಾಂಗ್ರೆಸ್ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸುತ್ತೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾದ್ರೆ. ಇನ್ನು ಸುಮಲತಾ ಅವರ ಎಂಟ್ರಿ ಬಹಳ ದೊಡ್ಡ ಟೆನ್ಷನ್ ಅನ್ನು ತಂದುಕೊಟ್ಟಿದೆ ಜೆಡಿಎಸ್ನವರಿಗೆ. ಅವರ ಕ್ಷೇತ್ರದಲ್ಲಿ ಅವರು ಬಂದಾಗ ಕ್ಷೇತ್ರದಲ್ಲಿ ಮತದಾರರ ಒಂದು ಹೇಗಿದೆ. ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಖುದ್ದು ಭಾಗಿಯಾಗಿದ್ರು. ವಿಚಾರಗಳ ಒಂದು ವಿನಿಮಯ ಆಯಿತು, ಅಭಿಪ್ರಾಯ ಸಂಗ್ರಹ ಆಯಿತು. ಸೊ ಇದೆಲ್ಲ ಆದ ನಂತರ ಬಹುತೇಕ ನಿಖಿಲ್ ಅವರ ಸ್ಪರ್ಧೆ ಫಿಕ್ಸ್ ಅಂತ ಕೂಡ ಅಲ್ಲಿ ಶ್ರೀಕಂಠೇಗೌಡರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಡಿನ್ನರ್ ಮೀಟಿಂಗ್ ನಲ್ಲಿ ನೋಡ್ತಾ ಇದ್ರಿ, ಶಿವರಾಮೇಗೌಡರು ಈಗ ಸದ್ಯಕ್ಕೆ ಸಿಟ್ಟಿಂಗ್ ಎಂಪಿ ಅವರು ಕೂಡ ಭಾಗವಹಿಸಿದ್ರು. ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲೋದಾದ್ರೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಎಲ್ಲ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಕ್ಕೊರಲಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನೇ ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳ ಆದಿಯಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನೇ ಅಭ್ಯರ್ಥಿ ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಹೌದು, ನಮ್ಮ ಇಡೀ ಜಿಲ್ಲೆಯ ಬಂದಿದ್ದಂಥ ಎಲ್ಲ ಮುಖಂಡರುಗಳು, ಜನಪ್ರತಿನಿಧಿಗಳು ನಿಖಿಲ್ ಕುಮಾರಸ್ವಾಮಿಯವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಿದ ಹಿನ್ನೆಲೆಯಲ್ಲಿ ಇವತ್ತು ಅವರೇ ಅಭ್ಯರ್ಥಿ ಅಂತೇಳಿ ಆಕಾರ ಆಯ್ತು. ಎಸ್, ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಕೃಷ್ಣ ಇದ್ದಾರೆ ನಮ್ಮ ಜೊತೆ. ಕೃಷ್ಣ, ಇದೀಗ ನಾವು ನೋಡೋದಾದ್ರೆ ಬಹಳಷ್ಟು ಒಂದು ಮೀಟಿಂಗ್ಗಳಾಗ್ತಾನೆ ಇದೆ. ಏನು ಬಹುತೇಕ ಫಿಕ್ಸ್ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ? ಅವಿನಾಶ್, ಮುಖ್ಯವಾಗಿ ಬಹುತೇಕವಾಗಿ ತೀರ್ಮಾನ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ದು. ಈ ಒಂದು ತೀರ್ಮಾನವನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ಅಂತಿಮವಾಗಿ ಒಂದು ಫೈನಲ್ ಆಗಿರುವಂತದ್ದು. ಮುಖ್ಯವಾಗಿ ಏನು ಮಂಡ್ಯ ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಭೆಯನ್ನ ಮಾಡಿದ್ರು. ಸಭೆಯ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ನಾವು ಗೆಲ್ಲಬಹುದು, ಮತ್ತೆ ಯಾವ ರೀತಿಯಲ್ಲಿ ತಂತ್ರಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿರುವಂತದ್ದು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಭಿಪ್ರಾಯ ಸಂಗ್ರಹ ಮಾಡೋದ್ರ ಮೂಲಕವಾಗಿ ಬಹುತೇಕವಾಗಿ ಎಲ್ಲಾ ಶಾಸಕರುಗಳು ಕೂಡ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನಾವು ಗೆಲ್ಲಿಸ್ತೇವೆ ಅನ್ನೋ ಒಂದು ವಿಶ್ವಾಸವನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಲ್ಮೋಸ್ಟ್ ಆಗಿ ಅಂದ್ರೆ ಅಂತಿಮವಾಗಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸೋದಕ್ಕೆ ಅಂತಿಮ ನಿರ್ಧಾರವನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಕೂಡ ಒಂದು ಕ್ಷೇತ್ರದಲ್ಲಿ ಒಂದು ರೀತಿ ಏನು ಚುರುಕಾಗಿರುವಂತದ್ದು, ಎಲ್ಲ ಕಡೆ ಆಕ್ಟಿವ್ ಆಗಿದ್ದಾರೆ. ಚುನಾವಣೆ ನಿಲ್ಲೋದಕ್ಕೆ ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮುಖಾಂತರವಾಗಿ ಜನರ ಹತ್ರ ಹೋಗೋದು, ಬೆರೆಯುವಂತದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಈ ಒಂದು ನಡೆ ಏನು ಪ್ರಮುಖವಾಗಿ ಜೆಡಿಎಸ್ ನಾಯಕರಿಗೆ ಟೆನ್ಷನ್ ಆಗಿದೆ. ಹೀಗಾಗಿ ಯಾವ ರೀತಿ ಸುಮಲತಾ ಅಂಬರೀಶ್ ಅವ್ರನ್ನ ಕಟ್ಟಾಕ್ಬೇಕು, ಜೊತೆಗೆ ಅಲ್ಲಿ ಜನರನ್ನ ಯಾವ ರೀತಿ ನಾವು ಸೆಳಿಬೇಕು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ನಾವು ಗೆಲ್ಲಿಸಬೇಕು, ಜೊತೆಗೆ ಚುನಾವಣೆಗೆ ಏನೆಲ್ಲ ತಂತ್ರಗಳನ್ನ ಮಾಡ್ಕೊಳ್ಬೇಕು, ಜೊತೆಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಷ್ಟು ಲೀಡ್ ಮತಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆ ನಿನ್ನೆ ನಡೆದಂತ ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಇನ್ನು ಮಂಡ್ಯ ಕ್ಷೇತ್ರದ ಟಿಕೆಟ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇತ್ತಂತೆ. ಸುಮಲತಾ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಅಭಿಮಾನಿಗಳ ನಾಡಿ ಮಿಡಿತವನ್ನು ತಿಳಿಯುವುದಕ್ಕೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಮಾರೇಹಳ್ಳಿ ದೇವಸ್ಥಾನಕ್ಕೆ ತೆರಳಿದಂತಹ ಸುಮಲತಾ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಇನ್ನು ನಿಖಿಲ್ ಪರವಾಗಿ ಮಾತನಾಡುವ ಪರದಲ್ಲಿ ಸಚಿವ ಹಾಗೂ ಹಂಪಿ ಅವರ ದೂರದ ಸಂಬಂಧಿ ಡಿಸಿ ತಮ್ಮಣ್ಣ ಸುಮಾ ಅವರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸುಮಾ ಅವರು ಕೂಡ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮಾತಾಡ್ತಿದ್ರು, ಒಂದಿಷ್ಟ ಮನೆಗೆ ಹೋದ್ರೆ ಯಾರಿಗೆ ಒಂದಷ್ಟು ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನಾಗುತ್ತೆ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನೋ ಉದ್ಧಾರ ಮಾಡ್ತೀನಿ ಬಂದ್ರೆ ಇನ್ನೂ ಹೆಣ್ಮಗಳು ಬಂದು ಏನ್ ಉದ್ಧಾರ ಮಾಡಿದ್ರು, ಇದನ್ನ ನೀವೆಲ್ಲ ಯೋಚನೆ ಮಾಡ್ಬೇಕು. ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. 24 ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು ಅವರು.
ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ. ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬಿ ಅಭಿಮಾನಿಗಳು ಕೂಡ ಸಚಿವ ತಮ್ಮಣ್ಣ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂಬಿ ಮನೆಗೆ ಹೋಗಿ ಊಟ ಮಾಡಿ ಬಂದಿದ್ದ ಸಚಿವ ತಮ್ಮಣ್ಣರ ಫ್ಯಾಮಿಲಿ ಫೋಟೋವನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಟ್ರೋಲ್ ಮಾಡಲಾಗ್ತಿದೆ. ಫೋಟೋ ಜೊತೆ ನೀರು ಕುಡಿಯಲು ಕುಟುಂಬ ಸಮೇತ ಹೋಗಿದ್ದು ಯಾರು ಸ್ವಾಮಿ ಅಂತ ಅಂಬಿ ಫ್ಯಾನ್ಸ್ ತಮ್ಮಣ್ಣ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ದರ್ಶನ್ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಶ್ವಾಸವನ್ನ ಸುಮಲತಾ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕ್ಯಾಂಪೇನ್ ಬಗ್ಗೆ ಮಾತನಾಡಿದಂತ ಕಿಚ್ಚ ಸುದೀಪ್, ಸುಮಲತಾ ಪರವಾಗಿ ದರ್ಶನ್ ಒಬ್ಬರೇ ಪ್ರಚಾರ ಮಾಡಿದ್ರೆ ಸಾಕು, ಅವರಿದ್ರೆ ಬೇರೆಯವರ ನೆಸೆಸಿಟಿ ಇರಲ್ಲ ಅಂತ ಹೇಳಿದ್ದಾರೆ. ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿಯವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸ್ ಕರೆದ್ರೆ ನಾರ್ಮಲ್ ಆಗಿ ಹೆಂಗ್ ಹೋಗಿ ಮಾಡ್ತೀವಿ. ನಾನು ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀರಿ, ಹಂಗೆ ಹೋಗಿ ಬರ್ತೀವಿ. ದರ್ಶನ್ ನನ್ಗೆ ದೊಡ್ಡ ಮಗ ಇದ್ದಂಗೆ. ಅಭಿಷೇಕಿಂದ ನಾನು ಏನ್ ಎದುರು ನೋಡ್ತೀನೋ ನಿನ್ನಿಂದನೂ ಅದೇ ಎದುರು ನೋಡ್ತೀನಿ ಅಂತ ಹೇಳಿದ್ರೆ, ದರ್ಶನ್ ಹೇಳೋದು ಅಭಿಷೇಕಿಂದ ಏನ್ ಎದುರು ನೋಡ್ತಿರೋ ಅದ್ರ ಡಬಲ್ ಆಗಿ ನನ್ನಿಂದ ನೀವು ಎದುರು ನೋಡ್ಬೇಕು ಅಂತ ಹೇಳ್ತಾರೆ. ದರ್ಶನ್ ಅವ್ರು ಇರ್ಬೇಕಾದ್ರೆ ಬೇರೆ ಯಾರು ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಅವರಿದಾರಲ್ಲ, ಅವರೇ ಹೇಳಿದ್ರು ಈಸ್ ದೇರ್. ಸೊ ಇಟ್ಸ್ ನಾಟ್ ದಟ್ ನನಗೆ ಬುಲ ಬಂದಿದೆ ಅಂತನೂ ಅಲ್ಲ, ಆ್ಯಂಡ್ ನನಗೆ ಸ್ವಲ್ಪ ಈ ರಾಜಕೀಯದ ಮೇಲೆ ಒಲವಿದೆ ಅಂತನೂ ಅಲ್ಲ. ಆ್ಯಂಡ್ ಅಂಬರೀಷ್ ಅಣ್ಣ ಇಸ್ ಟೂ ಬಿಗ್ ಅ ನೇಮ್. ಆ ನೇಮೇ ಸಾಕು ಆಕ್ಚುಲಿ. ಅದ್ರ ಮೇಲೆ ದರ್ಶನ್ ಇಸ್ ಆಲ್ಸೋ ದೇರ್. ಇನ್ನು ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕರ್ನಾಟಕದಲ್ಲಿ ಸೀಟು ಹಂಚಿಕೆ ಕಗ್ಗಂಟು ಕೂಡ ಅಷ್ಟೇ ಜೋರಾಗ್ತಿದೆ. ಇದೇ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಇಂದು ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ದೇವೇಗೌಡರ ಭೇಟಿಯ ಬಳಿಕ ಈಗ ಕುಮಾರಸ್ವಾಮಿ ರಾಹುಲ್ ಗಾಂಧಿ ಅವರ ಬಳಿ ಹೋಗ್ತಾ ಇದ್ದು ಇಂದು ಮಾತುಕತೆ ಫೈನಲ್ ಆಗಲಿದೆ. ಈ ಮಧ್ಯೆ ಮಾರ್ಚ್ 11ಕ್ಕೆ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಏನಿದೆ ಆ ಸಭೆ ದೆಹಲಿಯಲ್ಲೇ ನಡೆಯುತ್ತೆ. ಈ ಸಭೆಗೆ ಹೋಗ್ತಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಸಂಭಾವ್ಯ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿದೆ. ಈಗಾಗಲೇ ಹಾಲಿ 10 ಕಾಂಗ್ರೆಸ್ ಸಂಸದರಿರುವಂತಹ ಕ್ಷೇತ್ರಗಳ ಜೊತೆಗೆ 15 ಲೋಕಸಭಾ ಕ್ಷೇತ್ರಗಳಲ್ಲಿರುವಂತಹ ಪ್ರಭಾವಿ ಆಕಾಂಕ್ಷಿಗಳ ಪಟ್ಟಿಯನ್ನ ಸಿದ್ಧಪಡಿಸಿದೆ. ಆದರೆ ಜೆಡಿಎಸ್ ಭದ್ರಕೋಟೆಯಾಗಿರುವ ಹಾಸನ, ಮಂಡ್ಯ ಕ್ಷೇತ್ರದಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ನ ಯಾವೊಬ್ಬ ಅಭ್ಯರ್ಥಿಯ ಹೆಸರನ್ನು ಕೂಡ ಲಿಸ್ಟ್ಗೆ ಸೇರಿಸಿಲ್ಲ. ಹಾಗೆ ದಾವಣಗೆರೆಯ ಒಂದು ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ ಅವರ ಹೆಸರನ್ನ ಬಿಟ್ಟರೆ ಇನ್ಯಾರ ಹೆಸರನ್ನು ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸೇರಿಸಿಲ್ಲ. ಇನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಗೆ ಬಿಜೆಪಿ ಕೂಡ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಎಂದು ದೆಹಲಿಗೆ ಬಿಎಸ್ ಯಡಿಯೂರಪ್ಪನವರು ಹೋಗ್ತಿದ್ದಾರೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಶಾ ಜೊತೆ ಮಾತುಕತೆ ಬಳಿಕ ಟಿಕೆಟ್ ಫೈನಲ್ ಆಗುತ್ತೆ. 28 ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಚಿಂತನೆ ಇದೆ. ಆದರೆ ಅಮಿತ್ ಶಾ ಒಪ್ಪಿಕೊಂಡ್ರೆ ಒಂದೇ ಹಂತದಲ್ಲಿ ಲಿಸ್ಟ್ ಅನ್ನ ರಿಲೀಸ್ ಮಾಡಲು ಕೂಡ ಬಿಜೆಪಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತದೆ. ಇನ್ನು ಸೀಟು ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಆ 8 ಕ್ಷೇತ್ರಗಳು ದೊಡ್ಡ ತಲೆನೋವಾಗಿದ್ದಾವೆ. ಹಾಗಾದ್ರೆ ಯಾವ ಕ್ಷೇತ್ರಗಳು ಪ್ರಬಲ ಅಭ್ಯರ್ಥಿಗಳಿಂದ ಕಾಂಗ್ರೆಸ್ ಅಲ್ಲಿ ಹೊರದಾಡ್ತಾ ಇದೆ? 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪ್ರಬಲವಾದಂತಹ ಅಭ್ಯರ್ಥಿಗಳು ಇಲ್ಲ. ಹಾಗಾಗಿ 28 ಕ್ಷೇತ್ರಗಳಲ್ಲಿ ಕೆಲವೊಂದನ್ನ ಈಗ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾಗುತ್ತೆ. ಆದರೆ ಉಳಿದಂತ ಕ್ಷೇತ್ರಗಳೇನಿದಾವೆ ಅದರಲ್ಲಿ ಯಾರನ್ನ ನಿಲ್ಲಿಸೋದಪ್ಪ ಅನ್ನೋದು ಈಗ ಕಾಂಗ್ರೆಸ್ಗೆ ಟೆನ್ಷನ್. ಯಾಕಂದ್ರೆ ಪ್ರಬಲವಾದಂತಹ ಅಭ್ಯರ್ಥಿಗಳು ಇಲ್ಲಿ ಇಲ್ಲ. ಹಾಗಾಗಿ ಆ 8 ಕ್ಷೇತ್ರಗಳ ಬಗ್ಗೆ ನ್ಯೂಸ್ 18 ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಯಾವ್ಯಾವ ಕ್ಷೇತ್ರಗಳು ಅಂತ ನೋಡೋದಾದ್ರೆ ಈ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಿಲ್ಲ. ವಿಜಯಪುರ, ಕೊಪ್ಪಳ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ದಾವಣಗೆರೆ ಈ 8 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಯಾರನ್ನ ಕ್ಯಾಂಡಿಡೇಟ್ ಮಾಡೋದು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಈಗಾಗಲೇ ಉಳಿದಂತಹ ಕ್ಷೇತ್ರಗಳೇ ಆಲ್ಮೋಸ್ಟ್ ಫೈನಲ್ ಆಗಿದೆ. ಆದರೆ ಈ ಕ್ಷೇತ್ರಗಳಿಗೆ ಪ್ರಬಲವಾದಂತಹ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಖಂಡರು ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಏನ್ ಮಾಡಬೇಕು ಅನ್ನೋದೇ ಅವರಿಗೆ ದೊಡ್ಡ ಗೊಂದಲವಾಗಿದೆ. ಜೆಡಿಎಸ್ಗೆ ಬಿಟ್ಕೊಟ್ರೆ ಕಾಂಗ್ರೆಸ್ ವೀಕ್ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ.
ಹಾಗಾಗಿ JDSಗೂ ಕೂಡ ಬಿಟ್ಕೊಡೋ ಹಾಗಿಲ್ಲ. ಜೊತೆಗೆ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಅಥವಾ ಒಂದು ಸ್ಟ್ರಾಂಗ್ ಫೈಟ್ ಕೊಡುವಂತಹ ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರಿನಲ್ಲೂ ದೊಡ್ಡ ಟೆನ್ಷನ್ ಆಗಿದೆ. 8 ಕ್ಷೇತ್ರಗಳ ಕಗ್ಗಂಟು ಯಾವ ರೀತಿಯಾಗಿ ಇದನ್ನು ಬಗೆಹರಿಸೋದು ಅನ್ನೋದು ಬಹಳ ದೊಡ್ಡ ಟೆನ್ಷನ್ ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ಅಭ್ಯರ್ಥಿಗಳ ಕೊರತೆ ಎಲ್ಲೆಲ್ಲಿದೆ ಅನ್ನೋದನ್ನ. 8 ಕ್ಷೇತ್ರಗಳಲ್ಲಿ ಶಾರ್ಟೇಜ್ ಇದೆ. ಶ್ರೀನಿವಾಸ್ ಹಳಕಟ್ಟಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಶ್ರೀನಿವಾಸ್, ಒಂದ್ ಕಡೆ JDS ಜೊತೆ ಹೊಂದಾಣಿಕೆ, ಇನ್ನೊಂದು ಕಡೆ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟ, ಎರಡು ಟೆನ್ಷನ್ ಕಾಡ್ತಿದ್ಯಾ ಅಂತ ಕಾಂಗ್ರೆಸ್ಗೆ? ಖಂಡಿತವಾಗಿ ಅವಿನಾಶ್, ಎಲ್ಲೋ ಒಂದ್ ಕಡೆ ಲೋಕಸಭೆ ಚುನಾವಣೆಗೆ ಭರ್ಜರಿಯಾಗಿನೇ ಒಂದು ತಯಾರಿ ನಡೆಸಿರತಕ್ಕಂತಹ ಕಾಂಗ್ರೆಸ್ಗೆ 8 ಕ್ಷೇತ್ರಗಳು ದೊಡ್ಡ ತಲ್ಲಣವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ವಿಜಯಪುರ, ಕೊಪ್ಪಳ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೂ ದಾವಣಗೆರೆ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಬ್ಬ ಪ್ರಬಲ ಅಭ್ಯರ್ಥಿ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ತಲೆನೋವು ಕಾಂಗ್ರೆಸ್ ಮುಖಂಡರಲ್ಲಿ ಮನೆ ಮಾಡಿದೆ. ನಿನ್ನೆ ಕಳೆದ ದಿವಸ KPCC ಚುನಾವಣಾ ಸಮಿತಿ ಸಭೆ ನಡೆಯಿತು. ಆ ಚುನಾವಣಾ ಸಮಿತಿ ಸಭೆಯಲ್ಲಿ 28 ಕ್ಷೇತ್ರಗಳ ಬಗ್ಗೆ ಕೂಡ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ 8 ಕ್ಷೇತ್ರಗಳ ಬಗ್ಗೆನೇ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಯನ್ನು ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ. ಅಂತಿಮವಾಗಿ ಒಬ್ಬ ಪ್ರಬಲ ಅಭ್ಯರ್ಥಿ, ಗೆಲ್ತಕ್ಕಂಥ ಅಭ್ಯರ್ಥಿ ಕ್ಷೇತ್ರದಲ್ಲಿ ಹುಡುಕಾಟ ಮಾಡುವಲ್ಲಿ ಒಂದು ಹರಸಾಹಸನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಟ್ರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಎಲ್ಲೋ ವೀಕ್ ಅಂತಕ್ಕಂಥ ಒಂದು ಸಂದೇಶ ರವಾನೆ ಆಗುತ್ತೆ. ಹೇಗಾದ್ರೂ ಮಾಡಿ ಗೆಲ್ಲುವ ಅಭ್ಯರ್ಥಿಯನ್ನ ಈ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸಲೇಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿದೆ. ಆದ್ರೆ ಅಂತಿಮವಾಗಿ ಈ ಕ್ಷೇತ್ರಗಳಲ್ಲಿ ಏನಾದರೂ ಕಾಂಗ್ರೆಸ್ ಪ್ರಮುಖ ಮುಖಂಡರಿಗೆ ಒಂದು ಬಿಜೆಪಿ ಗಾಳ ಹಾಕ್ಬಿಟ್ರೆ ಹೇಗೆ ಅಂತಕ್ಕಂಥ ಒಂದು ದೊಡ್ಡ ತಲೆನೋವು ಕೂಡ ಒಂದು ಕಾಂಗ್ರೆಸ್ ನಾಯಕರನ್ನು ಕಾಡ್ತಾ ಇದೆ. ಅಂತಿಮವಾಗಿ ಮಾರ್ಚ್ 11ರಂದು ದೆಹಲಿಯಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ನಡೆಯುತ್ತೆ. ಆ ಕಮಿಟಿಯಲ್ಲೂ ಕೂಡ ಈ ಒಂದು 8 ಕ್ಷೇತ್ರಗಳ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಯನ್ನ ಕಾಂಗ್ರೆಸ್ ಮುಖಂಡರು ನಡೆಸೋರಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್ ಹಳಕಟ್ಟಿ. ಇನ್ನು ಲೋಕಸಭೆ ಚುನಾವಣೆಗೆ ಈ ವಾರಾಂತ್ಯ ಅಥವಾ ಮಾರ್ಚ್ 12ರ ಒಳಗೆ ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಈ ಚುನಾವಣೆಯನ್ನ 7ರಿಂದ 8 ಹಂತಗಳಲ್ಲಿ ನಡೆಸುವಂತ ಒಂದು ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಹೀಗಿರುವಾಗ ಕಾಂಗ್ರೆಸ್ ಗುಜರಾತ್ ಹಾಗೂ ಉತ್ತರ ಪ್ರದೇಶದಲ್ಲಿನ 15 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಉತ್ತರ ಪ್ರದೇಶದ 11 ಹಾಗೂ ಗುಜರಾತ್ನ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪ್ರಕಟಿಸಲಾಗಿದೆ. ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಸುದ್ದಿ ಇತ್ತು. ಆದರೆ ಅದಕ್ಕೆಲ್ಲವಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿರುವಂತಹ ಸೋನಿಯಾ ಗಾಂಧಿ ತಮ್ಮ ಕ್ಷೇತ್ರ ರಾಯ್ಬರೇಲಿಯಿಂದಲೇ ಸ್ಪರ್ಧಿಸುತ್ತಾರೆ. ಇನ್ನು ರಾಹುಲ್ ಗಾಂಧಿ ತಮ್ಮ ಸ್ವಕ್ಷೇತ್ರ ಅಮೇಥಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲದೆ ಕೇಂದ್ರದ ಮಾಜಿ ಸಚಿವ ಸಲ್ಮಾನ್ ಖುರ್ಷೀದ್ಗೆ ಫರೂಖಾಬಾದ್ನಿಂದ ಟಿಕೆಟ್ ನೀಡಲಾಗಿದೆ. ಲೋಕಸಭಾ ಚುನಾವಣೆಗೆ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗ ಸದ್ಯದಲ್ಲೇ ಪ್ರಕಟಿಸುವಂತ ನಿರೀಕ್ಷೆ ಇದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 7ರಿಂದ 8 ಹಂತಗಳಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ. ದಿನಾಂಕ ಹಾಗೂ ಇತ್ಯಾದಿ ವಿವರಗಳು ಇದೇ ವಾರದ ಕೊನೆ ಅಥವಾ ಮುಂದಿನ ಮಂಗಳವಾರದ ಒಳಗೆ ಪ್ರಕಟಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು 17ನೇ ಲೋಕಸಭಾ ಚುನಾವಣೆ ನಡೆಸುವಂತ ಸಂಬಂಧ ಚುನಾವಣಾ ಆಯೋಗವು ದೇಶದಾದ್ಯಂತ ಈಗಾಗಲೇ ಹಲವು ಸುತ್ತಿನ ಚರ್ಚೆಯನ್ನ ನಡೆಸಿದೆ. ಎಲ್ಲಾ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ. ದಿನಾಂಕ ಘೋಷಣೆಯಾದ ಬಳಿಕ ಮೊದಲ ಹಾಗೂ 2ನೇ ಹಂತದ ಮತದಾನದ ಬಗ್ಗೆ ಚರ್ಚಿಸೋಕೆ ಚುನಾವಣಾ ವೀಕ್ಷಕರ ಸಭೆ ನಡೆಯುತ್ತೆ. ಮಾರ್ಚ್ ಕೊನೆಯ ವೇಳೆಗೆ ಮೊದಲ ಹಂತದ ಅಧಿಸೂಚನೆ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ. ಸಿಲಿಕಾನ್ ಸಿಟಿಯ ಭೂ ಬಕಾಸುರನಿಗೆ ತಪ್ಪಿಲ್ಲ ಸಂಕಷ್ಟ. ಬೆಂಗಳೂರಿನ ದಕ್ಷಿಣ ಕಡೆ ಕಬಳಿಸಿದ್ದ ಭೂ ಸಾಮ್ರಾಜ್ಯ ಇದು. ರಾಜಕಾರಣಿ ಉದ್ಯಮಿ ಪ್ರಭಾಕರ್ ರೆಡ್ಡಿ ಬುಡಕ್ಕೆ ಬಿಸಿಲು. ಭೂ ಬಕಾಸುರನಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ರಾಜಕಾರಣಿ ಉದ್ಯಮಿ ಪ್ರಭಾಕರ್ ರೆಡ್ಡಿ ಬುಡಕ್ಕೆ ಈಗ ಬಿಸಿನೀರನ್ನ ಉಗಿಯಲಾಗ್ತದೆ. ಯಾಕಂದ್ರೆ ಆ ರೀತಿಯಾಗಿ ಬೆಂಗಳೂರಿನ ದಕ್ಷಿಣದ ಕಡೆ ಕಬಳಿಸಿದಂತಹ ಪ್ರಮಾಣ ಸ್ಥಿತ್ತು. ಭೂ ಸಾಮ್ರಾಜ್ಯವೇ ಅಲ್ಲಿ ಸ್ಥಾಪನೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿರೋದು. ರಾಜಕಾರಣಿ ಬಹಳ ಪ್ರಭಾವಿಯಾಗಿರುವಂತಹ ಪ್ರಭಾಕರ್ ರೆಡ್ಡಿ ಅವರಿಗೆ ಈಗ ಸಂಕಷ್ಟ. ಪ್ರಭಾಕರ್ ಬಂಧನದ ಬೆನ್ನಲ್ಲೇ ಸಿಸಿಬಿಗೆ ದೂರಿನ ಸುರಿಮಳೆಗಳೇ ಬರ್ತಿದ್ದಾವೆ. 10 ದಿನಗಳಲ್ಲಿ ದಾಖಲಾಗಿ 100ಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು. ಎಷ್ಟು ದಿನ ಬಹಳ ಸಹನೆಯಿಂದ ಇದ್ದಂಥವ್ರು ಯಾವಾಗ ಅರೆಸ್ಟ್ ಆಯಿತು 136ಕ್ಕೂ ಹೆಚ್ಚು ಕೇಸನ್ನ ಸಿಸಿಬಿಯಲ್ಲಿ ಅಲ್ಲಿ ದಾಖಲು ಮಾಡಲಾಗಿದೆ. ಹಾಗಾಗಿ ಇನ್ನೂ ಸಿಸಿಬಿಗೆ ಬರ್ತಾನೆ ಇದ್ದಾವೆ ದೂರುಗಳ ಸುರಿಮಳೆ. ಭೂ ಕಬಳಿಕೆ ಆರೋಪ ಹೊರಿಸಿ ಮೇಲಿಂದ ಮೇಲೆ ನಮಗೂ ತೊಂದರೆ ಆಗಿದೆ ಸರ್, ನಮಗೂ ತೊಂದರೆ ಆಗಿದೆ ಅಂತ ಹೇಳಿ ಒಬ್ಬರೊಬ್ಬರೇ ಕಂಪ್ಲೇಂಟ್ಗಳನ್ನ ಈಗ ಕೊಡ್ತಾ ಇದ್ದಾರೆ. ಪ್ರಭಾಕರ್ ರೆಡ್ಡಿ ಭೂ ಕಬಳಿಕೆ ಜಾಲದ ಹಿಂದೆ ಬಿದ್ದಿದ್ದಂಥ ಸಿಸಿಬಿ ಅರೆಸ್ಟ್ ಮಾಡಿತ್ತು. ನಂತರ ಈಗ ಮುಲಾಜಿಲ್ಲದೆ ತನಿಖೆ ಆಗುವುದಕ್ಕೆ ಸಿಎಂ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಮುಲಾಜ್ ಬೇಡ. ಸಿಸಿಬಿಗೆ ದೂರುಗಳ ಸುರಿಮಳೆ ಬರ್ತಾ ಇದೆ. 10 ದಿನಗಳಲ್ಲಿ ಆಲ್ಮೋಸ್ಟ್ 136 ಕೇಸ್ಗಳು ಬಂದಿರೋದು, ಅಂದರೆ ಕೇಸ್ಗಳಲ್ಲಿ ಕಂಪ್ಲೇಂಟ್ಗಳು ಬಂದಿರೋದು. ಹಾಗಾಗಿ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಯಾವುದೇ ಮುಲಾಜು ಬೇಡ ಅಂತ ಸಿಎಂ ಅವರು ಕೂಡ ಹೇಳಿರೋದ್ರಿಂದ ಫುಲ್ ಫ್ರೀಡಮ್ ಸಿಕ್ಕಿದೆ. ಪ್ರಭಾಕರ್ ರೆಡ್ಡಿ ಎಲ್ಲ ಅಕ್ರಮಗಳು ಏನೇನು ಮಾಡಿದ್ದಾನೆ ಅಂತ 2ನೇ ಪತ್ನಿ ಮನೆಯಲ್ಲಿ ಕೋಟ್ಯಾಂತರ ಆಸ್ತಿಯ ದಾಖಲೆಗಳನ್ನು ಇಟ್ಟಿದ್ದಂತೆ ಪೆನ್ ಡ್ರೈವ್ ಕಚೇರಿ ಸಿಸ್ಟಮ್ನಲ್ಲಿ ಅಪಾರ ದಾಖಲೆಗಳು ಪತ್ತೆಯಾಗಿತ್ತು. ಇದೆಲ್ಲವನ್ನ ಕೂಡ ಅಲ್ಲಿ ಜಪ್ತಿ ಮಾಡಲಾಗ್ತಿದೆ, ಪರಿಶೀಲಿಸಲಾಗ್ತಿದೆ. ಹಾಗಾಗಿ
ಏನು ಪೆನ್ಡ್ರೈವ್ನಲ್ಲಿತ್ತು, ಕಚೇರಿಯ ಸಿಸ್ಟಮ್ನಲ್ಲಿ ಏನೇನು ಮಾಹಿತಿಗಳು ಅಲ್ಲಿ ಸ್ಟೋರ್ ಆಗಿದ್ವು, ಕರ್ತವ್ಯಕ್ಕೆ ಅಡ್ಡಿ ಹಿನ್ನೆಲೆ 2ನೇ ಪತ್ನಿಯನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. 300 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ದಾಖಲೆ ಪತ್ತೆಯಾಗಿದೆ. ಒಟ್ಟು 5 ಕಡೆ ಸಿಸಿಬಿ ದಾಳಿ ನಡೆಸಿರೋದು. ಪ್ರಭಾಕರ್ ಭೂ ದಾಖಲೆಯನ್ನ ನೋಡಿ ಸಿಸಿಬಿ ಅವರೇ ಬೆವರು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಈತ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದ. ತಪ್ಪೇ ಮಾಡಿಲ್ವಂತೆ ದಕ್ಷಿಣದ ಭೂಬಕಾಸುರ. ನಾನೇನು ತಪ್ಪೇ ಮಾಡಿಲ್ಲ ಸರ್, ನಂದೇನು ಪಾತ್ರನೇ ಇಲ್ಲ ಇದರಲ್ಲಿ ಅಂತ ಆತ ಹೇಳ್ತಿದ್ದಂತೆ. ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಬಿಲ್ಡರ್ ಪ್ರಭಾಕರ್ ರೆಡ್ಡಿ ಸದ್ಯಕ್ಕೆ ಏನಾಗುತ್ತೆ ನನ್ನ ಭವಿಷ್ಯ ಅಂತ ಯೋಚನೆ ಮಾಡ್ತಿದ್ದಾನೆ. ಇದು ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಒಂದ್ ಕಡೆ ಡಾಕ್ಯುಮೆಂಟ್ಗಳನ್ನ ವಾಹನದಲ್ಲಿ ತುಂಬಿಸ್ಕೊಂಡು ಹೋಗ್ತಿರೋದು ಸಿಸಿಬಿ ಅಧಿಕಾರಿಗಳು, ಏನೇನಲ್ಲಿ ಲಭ್ಯವಾಯಿತು. ಇನ್ನೊಂದು ಕಡೆ ಸರ್ಚಿಂಗ್ ಆಗ್ತಿದೆ. ಈ ರೀತಿಯಾಗಿ ಸಿಎಂ ಅವರು ಕೂಡ ಫುಲ್ ಫ್ಲೆಡ್ಜ್ ಆಗಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕೋ ಕೈಗೊಳ್ಳಿ ಅಂತ ಹೇಳ್ತಿರುವಂಥದ್ದನ್ನು ಹೇಳಿರೋದ್ರಿಂದ ಈಗ ಅಲ್ಲಿ ಅರೆಸ್ಟ್ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೇನೆ. ಗಂಗಾಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಗಂಗಾಧರ್, ಪ್ರಭಾಕರ್ ರೆಡ್ಡಿಯ ಒಟ್ಟು ನೋಡಿದ್ರೆ ಶಾಕ್ ಆಗಿದ್ದಾರೆ ಸಿಸಿಬಿ ಅವರು ಕೂಡ ಅಂತ. ಸಾಮ್ರಾಜ್ಯವನ್ನ ಏನೇನು ಸಿಕ್ಕಿದೆ, ಏನಾಗ್ಬೋದು ಮುಂದೆ ಅಂತ. ಏನು ಬಿಲ್ಡರ್ ಮತ್ತೆ ಉದ್ಯಮಿ ಮತ್ತೆ ರಾಜಕಾರಣಿ ಆಗಿರುವಂತಹ ಪ್ರಭಾಕರ್ ರೆಡ್ಡಿ ಏನಿದ್ದಾನೆ, ಸುಮಾರು 15 ದಿನಗಳ ಹಿಂದೆ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳ ಒಂದು 5 ತಂಡ ಏನಿತ್ತು, ಆರ್ ನಗರ ಸೇರಿದಂತೆ 5 ಕಡೆ ಒಂದು ರೇಡ್ ಅನ್ನ ಮಾಡಿದ್ರೆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು ಪತ್ತೆಯಾಗಿತ್ತು. ಆದ್ರೆ ಅಲ್ಲಿ ಕೇವಲ ಒಂದು ಸಿಸಿಬಿಗೆ ಒಂದು 2 ಮಾತ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಒಂದು 10 ದಿನಗಳ ಅಂತರದಲ್ಲಿ ಸಿಸಿಬಿಗೆ ಪ್ರಭಾಕರ್ ರೆಡ್ಡಿ ಒಂದು ಆರೋಪದ ಒಂದು ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಮಾರು 136ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಈಗ ಕಂಪ್ಲೇಂಟ್ ಆಗಿರುವಂತದ್ದು. ಸದ್ಯ ಈಗ ಏನು ಡಿಸಿಪಿ ಗಿರೀಶ್ ಏನಿದ್ದಾರೆ ಮತ್ತೆ ಅವರ ತಂಡ ಈಗ ಅವರ ದಾಖಲೆಗಳನ್ನ ಕೂಡ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಅತಿ ಹೆಚ್ಚು ಭೂ ಕಬಳಿಕೆ ಆರೋಪ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದು ವೆರಿಫೈ ಮಾಡ್ತಾ ಇರುವಂತದ್ದು. ಅಂದ್ರೆ ಆರ್ ನಗರದ ಅವ್ರ ಮನೆಯಲ್ಲಿ ರೈಡ್ ಮಾಡಿದ್ರು. ಆ 2ನೇ ಪತ್ನಿ ಇತ್ತು, ಆ ಮನೆಯಲ್ಲಿ ಹೆಚ್ಚು ಒಂದು ಡಾಕ್ಯುಮೆಂಟ್ ಸಿಕ್ಕಿರುವಂತದ್ದು. ಮತ್ತೆ ಆ ಕೋರ್ಮಂಗಲದಲ್ಲಿರುವಂತಹ ಅವರ ಕಚೇರಿಯಲ್ಲಿ ಒಂದೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದ್ದು. ಮತ್ತೆ ಆ ಸಿಸ್ಟಮ್ ನ ಪೆನ್ ಡ್ರೈವ್ ಮತ್ತೆ ಆ ಒಂದು ಕಾರ್ಡ್ ಡ್ರೈವ್ ಅಲ್ಲಿ ಒಂದಷ್ಟು ಈ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸೇವನೆ ಮಾಡಿದ್ರು. ಅದರಲ್ಲಿ ಒಂದಷ್ಟು ಮಾಹಿತಿ ಸಿಸಿಬಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಸಿಎಂ ಕುಮಾರಸ್ವಾಮಿ ಅವರ ಗಮನಕ್ಕೆ ಕೂಡ ತಂದಿದ್ರು. ಅವರು ಕೂಡ ಈಗ ಸ್ವತಂತ್ರವಾಗಿ ಒಂದು ತನಿಖೆ ನಡೆಸೋ ಕೂಡ ಒಂದು ಮನವಿ ಕೊಟ್ಟಿದ್ರು. ಯಾವುದೇ ರೀತಿ ಮುಲಾಜಿಲ್ಲದೆ ತನಿಖೆಯನ್ನ ಮಾಡಿ ಒಂದು ವೇಳೆ ಆರೋಪ ಕಂಡು ಬಂದ್ರೆ ಅವರನ್ನ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಮತ್ತೆ ಈ ಸದ್ಯ ಈಗ ಪ್ರಭಾಕರ್ ರೆಡ್ಡಿ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು. ಮತ್ತೆ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಸಿಸಿಬಿಯಲ್ಲಿ ಏನು ದೂರುಗಳು ದಾಖಲಾಗಿವೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಪ್ರಭಾಕರ್ ರೆಡ್ಡಿಯನ್ನ ವಶಕ್ಕೆ ಪಡೆಯಲು ಸಿಸಿ ಪೊಲೀಸರು ಈಗ ಒಂದು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗ ಈ ಒಂದು ಪ್ರಕರಣ ಅತಿ ಹೆಚ್ಚು ದಕ್ಷಿಣ ಭಾಗದಲ್ಲಿ ಒಂದು 100ಕ್ಕೂ ಹೆಚ್ಚು ಭೂ ಕಬಳಿಕೆಗೆ ಸಂಬಂಧಪಟ್ಟಂತೆ ಈಗ ಗಂಗಾಧರ್ ಧನ್ಯವಾದ ಮಾಹಿತಿಗಾಗಿ.